ಯಜಮಾನ್ರೆ, ಆ ಕೆಲಸ ಎಲ್ಲ ಮಾಡೋದಕ್ಕೆ ನಾನಿಲ್ವಾ? ಈ ಕಡೆ ಬನ್ನಿ, ನೀವು, ನಾನು ಕಾಫಿ ಮಾಡ್ತೀನಿ. ಅಯ್ಯೋ, ಯಾಕಪ್ಪ ಹಿಂಗ್ ಓಡಾಡ್ತಾ ಇದೀಯಾ? ಬೇಜಾರಾಗ್ತಿದೀಯಾ? ಹ್ಞೂ ಅಪ್ಪ, ಮಾಡೋದಕ್ಕೆ ಏನು ಕೆಲಸ ಇರ್ಲಿಲ್ಲ, ಅದಕ್ಕೆ ಸುಮ್ಮನೆ ಓಡಾಡ್ತಿದ್ದೆ. ನನಗೆ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತೀರಾ? ನನಗೂ ಏನಾದ್ರು ಕೆಲಸ ಕೊಡಿ. ಅಯ್ಯೋ, ನೀನ್ ನಮ್ಮ ಮನೆ ಅತಿಥಿ ಕಣಮ್ಮ, ನೀನ್ ಹಂಗೆಲ್ಲ ಕೆಲಸ ಮಾಡಪ್ಪ. ಆರಾಮಾಗಿರು. ನೋಡು, ಕೋತಿ ಕೈಗೆ ಕಿನ್ನರಿ ಕೊಟ್ಟಂಗೆ ಫೋನ್ ಅವನ ಕೈ ಕೊಟ್ಬಿಟ್ಟು ನೀನ್ ತಾರಾಡ್ತಾ ಇದೀನಿ. ಹಂಗ ಫೋನಲ್ಲಿ ಇಟ್ಬಿಟ್ಟು ಅಕ್ಕನ ಜೊತೆ ಆಟ ಆಡಕ್ಕಾಗಲ್ಲ? ಸರಿ, ಪರವಾಗಿಲ್ಲ ಬಿಡಿಯಪ್ಪ. ಗಣಿ, ಇನ್ನೊಂದು ಸ್ವಲ್ಪ ತಾಡೋ. ಬೇಡಮ್ಮ, ಈ ಫೋನ್ಗಳು ಬಂದ್ಮೇಲೆ ಉಪಯೋಗ ಎಷ್ಟಾಗಿದೆಯೋ ಕೆಡಕು ಅಷ್ಟೇ ಆಗಿದೆ. ಆದಿಗೆ ನನ್ನ ಕೈಯಾರೆ ನಾನು ಕಾಫಿ ಮಾಡ್ತೀನಿ. ಗುರುಜಿ, ನೀವ್ಯಾಕೆ ಶ್ರಮ ತಗೋತೀರಾ? ಅದಕ್ಕೆ ಅಂತ ಕೆಲಸ ದೊಡ್ಡ ಪಾರ್ವತಿ ಇಲ್ವಾ? ಅವಳು ಮಾಡ್ತಾಳೆ ಬಿಡಿ. ಪಾರ್ವತಿ ಕೆಲ್ಸಕ್ಕೆ ಬಂದಿದ್ದಾಳ? ಹ್ಞೂ ಗುರುಜಿ, ಲೇಟ್ ಆಗಿ ಬಂದಿದ್ಲು, ಅದಕ್ಕೆ ಸರಿಯಾಗಿ ಉಗ್ದು ಕಾಫಿ ಮಾಡಕ್ ಕಳ್ಸಿದೀನಿ. ನೀವೇ ಕಾಫಿ ಮಾಡ್ತೀನಿ ಅಂತಿದ್ದೀರಲ್ಲ, ನಾನು ನೀವು ಮಾಡಿದ ಕಾಫಿನೇ ಕುಡಿತೀನಿ ಗುರುಜಿ. ಮೊದಲು ಆ ಪಾರ್ವತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ನನ್ನ ಕೆಲ್ಸಕ್ಕೆ ಸಮಸ್ಯೆ ಆಗತ್ತೆ. ಅಯ್ಯೋ ಗುರುಜಿ, ಆ ಕೆಲಸ ನಾನು ನಿನ್ನೆಯಿಂದಾನೇ ಶುರು ಮಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ದಿನಾ ಒಂದೊಂದು ಗ್ರಾಚಾರ ಬಿಡಿಸ್ತಾನೆ ಇರ್ತೀನಿ ಅವಳಿಗೆ. ಯು ಡೋಂಟ್ ವರಿ ಗುರುಜಿ. ಗುಡ್, ಫಾಲೋ ಮೀ. ನಮ್ಮ ಹುಡುಗಿ ಅಪ್ಪಟ ಹಳ್ಳಿ ಅವಳಿದ್ರಲ್ವಾ? ಕಾಲ್ ಮಾಡ್ಲಾ? ಬೇಡ, ಮೆಸೇಜ್ ಮಾಡ್ತೀನಿ. ಹಾಯ್, ಓಯ್, ಗುಡ್ ಮಾರ್ನಿಂಗ್ ಟು ದ ಬ್ಯೂಟಿಫುಲ್, ವಂಡರ್ಫುಲ್, ಸ್ವೀಟೆಸ್ಟ್ ಗರ್ಲ್ ಆನ್ ದ ಅರ್ತ್. ಏನು ಮಾಡ್ತಿದ್ಯಾ? ಈ ಉಪ್ಪಾಗಿರೋ ಕಾಫಿ ಕೂಡ ನನ್ನ ಪಾಲಕ್ ಸಿಹಿನೇ. ಆದಿತ್ಯ ಮಲ್ಗಿದಾನೆ ಅಂದ್ರಿ, ಇಲ್ಲಿ ನೋಡಿದ್ರೆ ಇವಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ದಾನೆ. ಇವನ್ ಯಾವಾಗ ಎದ್ದು ಬಂದು ಅಥವಾ ಅವಳಿ ಹೋಗಿ ಎಬ್ಸಿ ಕರ್ಕೊಂಡು ಬಂದು ನನಗೊಂದು ಅರ್ಥ ಆಗ್ತಿಲ್ಲ ಗುರುಜಿ. ಇರಿ ಗುರುಜಿ, ಅವಳಿಗೊಂದು ಕತೆ ಕಾಣಿಸೇ ಬರ್ತೀನಿ ಇವತ್ತು. ನಿಂತ್ಕೊಳ್ಳಿ. ಕೋಪ ತೀರ್ಸ್ಕೊಳ್ಳೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ಶತ್ರುಗಳನ್ನ ಏಕಾಂಗಿಯಾಗಿರೋವಾಗ ಹೊಡಿಬೇಕು. ಸರಿ ಗುರುಜಿ, ನೀವು ಹೆಂಗೆ ಹೇಳ್ತಿರೋ ಹಾಗೆ, ದೂಸರ ಮಾತೇ ಇಲ್ಲ. ಹೇಗಿದೆ ಅಂತ ಹೇಳು ಪಾರ್ವತಿ. ಚೆನ್ನಾಗಿದೆ ಯಜಮಾನ್ರೆ. ಹೇಳ್ತೀರಾ ಹೇಳಿ? ನಿಮ್ಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನಾನು ಬಿಸಿಯಾಗಿ ಕಾಫಿ ಮಾಡಿದ್ದೀನಿ, ಕುಡಿದು ಬಿಟ್ಟು ಅದು ಹೇಗಿದೆ ಅಂತ ಹೇಳಿ, ಓಕೆನಾ? ತಗೊಳ್ಳಿ. ಇದೇನಪ್ಪ ಆದಿತ್ಯ, ಕಾಫಿಗೆ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ಯಾ? ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಪ್ಪ ನೀವು. ಇವನು ಮೋಸ ಮಾಡ್ತಿಲ್ಲ ತಾನೇ? ಇಲ್ಲ ಜನನಿ, ನೀನು ನಮ್ಮ ಪಾರ್ವತಿ ಜೊತೆ ಆಡ್ಬೇಕು. ದೊಡ್ಡ ಚಾಂಪಿಯನ್ ಅವಳು, ಸೋಲೋದೇ ಇಲ್ಲ. ಅಪ್ಪ, ನಿಮ್ಗೆ ಪಾರ್ವತಿ ಅವರಂದ್ರೆ ಎಷ್ಟು ಪ್ರೀತಿ ಅಲ್ವಾ? ಯಾವ ಪಂದ್ರಿಗೆ ಆಗ್ಲಿ ಹೆಣ್ಮಕ್ಳು ಅಂದ್ರೆ ಪ್ರಾಣ ಕಣಮ್ಮ. ಯೋಚನೆ ಮಾಡಬೇಡ, ಇವತ್ತಲ್ಲ ನಾಳೆ ಅವ್ರ ಮನ್ಸು ಕರಗಿ ನಿನ್ನ ನೋಡಕ್ ಬಂದೇ ಬರ್ತಾರೆ.
ಅದುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಏನಪ್ಪ ನೀನು ಅಕ್ಕಂಗೆ ಬೇಜಾರಾಗುತ್ತೆ ಆಟ ಆಡೋ ಅಂದ್ಬಿಟ್ಟು ಈಗ ನೀನೇ ಬೇಜಾರು ಮಾಡ್ತಿದ್ಯಲ್ಲ. ಓ ತಪ್ಪಾಯ್ತು. ಸರಿ, ಆಟ ಮುಂದುವರ್ಸಿ ನೀವು. ಅಪ್ಪ ಪಾಪ ಅಕ್ಕ ಈ ಆಟದಲ್ಲಿ ಅಪ್ಪನೂ ಏನ್ ಕಮ್ಮಿ ಇಲ್ಲ, ಸಕ್ಕತ್ತಾಗಿ ಆಡ್ತಾರೆ. ಹೌದಾ ಅಪ್ಪ, ಬನ್ನಿ ನೀವು ಆಟ ಆಡಿ. ನಿನಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಆಟನ ತಗೋ. ಬರ ಈ ಕಡೆ ಎಲ್ಲ ಮೊದಲಿಂದ. ಬೇಡ ಅನುಷ್ಕಾ, ಪಾರ್ವತಿನೇ ಕಾಫಿ ಮಾಡಿ. ಪಾರ್ವತಿ, ನಿನ್ ಕಾಫಿನ ತುಂಬಾ ಚೆನ್ನಾಗಿ ಮಾಡ್ತೀಯ, ನೀನೇ ಮಾಡು. ಹೋಗು ಪಾರ್ವತಿ, ಆದಿಗೋಸ್ಕರ ಸೂಪರ್ ಆಗಿರೋ ಕಾಫಿ ಮಾಡು. ನಾನು ಯಾವತ್ತಿದ್ರೂ ನಿಮ್ಮನೆ ಹುಡುಗಿಯಮ್ಮ. ನಿಮ್ಮ ಮೇಲಿರೋ ಪ್ರೀತಿ ಗೌರವ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಪಾರ್ವತಿ, ಜನನಿ ಹೇಗಿದ್ದಾಳಮ್ಮ? ಆರಾಮಾಗಿದ್ದಾರಮ್ಮ. ಈ ಮನೆ ಸೊಸೆ ಆದ್ರೂ ಒಂಚೂರು ಅಹಂಕಾರ ಇಲ್ಲ, ತಗ್ಗಿ ಬಗ್ಗಿ ನಡೀತಾರೆ. ನಮ್ಮ ಮನೇಲಿರೋದಕ್ಕೆ ಒಂಚೂರು ಮುಜುಗರ ಪಟ್ಕೊಳ್ಳೋದಿಲ್ಲ ಅಮ್ಮ. ಅವ್ರ ಮನೇಲೆ ಇದೀನೇನೋ ಅನ್ನೋ ತರ ಆರಾಮಾಗಿದ್ದಾರೆ. ಅಪ್ಪಂಗೂ ಅಷ್ಟೆ, ಅವರು ಅಂದ್ರೆ ತುಂಬಾ ಇಷ್ಟ. ನೀನು ಅವಳನ್ನ ಹಾಗೆ ನೋಡ್ಕೊಂಡಿರ್ತೀಯ? ನಾಲ್ಗೆ ಸ್ಲಿಪ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಇನ್ನೊಂದ್ಸಲ ಈ ರೀತಿ ಮಾತಾಡೋಕ್ಕೂ ಮುಂಚೆ ಒಂದಲ್ಲ 100 ಸಲ ಯೋಚನೆ ಮಾಡಿ. ಅರ್ಥ ಆಯ್ತಾ? ಆಯ್ತು ಗುರೂಜಿ. ಆದ್ರೆ ನಿಮ್ ಉದ್ದೇಶಕ್ಕೆ ಅಡ್ಡಿ ಆಗಿರೋ ಆ ಕೆಲ್ಸದೊಳ್ ಪಾರ್ವತಿಗೆ ಏನ್ ಮಾಡೋದು? ಈಗ್ಲೇ ರಿವೆಂಜ್ ತಗೊಳೋದ್ ಬೇಡ, ಟೈಮ್ ನೋಡ್ಕೊಂಡು ಹೊಡಿತೀನಿ. ಅದೆಲ್ಲ ಆಗಲ್ಲ ಗುರುಜಿ. ನೀವ್ ಅವಳನ್ನ ಬಿಟ್ರು ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ನನ್ನ ಹತ್ರ ಒಂದು ತುಕ್ಕಿಡ್ದಿರೋ ಐಡಿಯಾ ಇದೆ, ಅದನ್ನ ಅಪ್ಲೈ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹೂ, ಪಾರ್ವತಿ ಕಾಫಿ ಮಾಡಿದ್ದು. ಅದಕ್ಕೆ ಸೂಪರ್ ಆಗಿರೋದು. ಪಾರ್ವತಿ ಎಷ್ಟು ನೀಟಾಗಿ ಟೇಸ್ಟಿಯಾಗಿ ಕಾಫಿ ತಿಂಡಿ ಅಡುಗೆ ಎಲ್ಲ ಮಾಡೋದಕ್ಕೆ ಯಾರಿಂದ ಸಾಧ್ಯ ಹೇಳು? ಆ್ಯಕ್ಚುಲಿ ಹಳ್ಳಿಲಿ ಪಾರ್ವತಿನೇ ಅಲ್ವಾ ನನ್ಗೆ ಅಡುಗೆ ಕಲಿಸಿದ್ದು. ಅವಳೇನಾದರೂ ಕಲಿಸಿಲ್ಲ ಅಂತಿದ್ರೆ ಜನನಿಯವ್ರ ತಂದೆ ಅವತ್ತೇ ನನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ರು. ನಿಜ ಬ್ರೋ. ಇವತ್ತು ನಾನು ಜನನಿ ಒಂದಾಗೋದಕ್ಕೆ ನೀನು ಹೇಗೆ ಕಾರಣನೋ ಅದೇ ರೀತಿ ಬಚಾವಮ್ಮ ಕೂಡ ಈಕ್ವಲ್ ಆಗಿ ಕಾರಣ. ಎಷ್ಟು ಕಷ್ಟಪಡ್ಲು ಅವಳು, ಎಷ್ಟು ಹೆಲ್ಪ್ ಮಾಡಿದಳು ನಮಗೆ. ಈ ಜನ್ಮದಲ್ಲಿ ನಾವು ಅವಳು ಋಣ ತೀರ್ಸಕ್ಕಾಗಲ್ಲ ಅನ್ಸುತ್ತೆ ಅಲ್ವಾ ಬ್ರೋ ಅಂತ ಹೇಳ್ದೆ. ಓಹ್ ಹಾಗಂದ, ಸಾರಿ. ನಮ್ಮ ಪಾರ್ವತಿ. ನೋ ಪ್ರಾಬ್ಲಮ್. ನಿನ್ನ ಪಾರ್ವತಿ ಆದ್ರೂ ಸರಿ, ನಮ್ಮ ಪಾರ್ವತಿ ಆದ್ರೂ ಸರಿ. ಏನು ಹಾಗಂದ್ರೆ? ಹಂಗಂದ್ರೆ ಅದೇ. ಏನದೆ? ಅದೇ ಅದೇ ಪ್ರೀತು, ನಿನ್ ತಲಾಹಟೆ ಸಾಕು. ನಾಳೆಯಿಂದ ನಿನ್ ಕಾಫಿ ನೀನೇ ಮಾಡ್ಕೊ, ನಾನು ತ ಕೇಳ್ಬೇಡ. ಹಿಂಗೆ ನಾವು ಹೇಳ್ಬೇಕು, ಓಕೆನಾ? ಓಕೆ ಮೈ ಡಿಯರ್ ಬ್ರದರ್. ಏನಕ್ಕ ಫುಲ್ ಇಂಗ್ಲಿಷು? ಆಯ್ತು ನನ್ನ ಮುದ್ದಿನ ತಮ್ಮ.
ಅಯ್ಯೋ ಅಕ್ಕನಿಗಿದ್ರು ನಾನು ಹೇಳಿಲ್ವಾ? ಅಖಿಲಮ್ಮ ಫೋನ್ ಸುಮ್ಮನೆ ಉಳ್ಸಕ್ ಒಪ್ಕೊಂಡಿದ್ದು. ಹನುಮಂತು, ಈಗ ಸದ್ಯಕ್ಕೆ ಹೊರಗಡೆ ಹೋಗೋ ಕೆಲಸ ಏನೂ ಇಲ್ಲ. ಆರಾಮಾಗಿ ಮನೇಲೇ ಇದ್ಬಿಡು. ಸಂಬಳ ಅಂತೂ ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ. ಅದನ್ನು ಮೀರಿ ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ರೆ ಸಂಕೋಚ ಪಟ್ಕೋಬೇಡ. ಆಯ್ತಮ್ಮ. ಜನನಿ, ನಿಜವಾಗ್ಲೂ ನೀನು ಅಂಥ ಅತ್ತೆಯನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದೀಯಮ್ಮ. ಅಯ್ಯೋ, ಈಗ ನಾನು ಹಚ್ಚಲ್ಲ ಅಂದ್ರೆ ಅವನೇ ಹಚ್ಬಿಡ್ತಾನೆ. ಅದಕ್ಕೂ ಗುರುಜಿ ನನ್ನನ್ನೇ ಬೈತಾರೆ. ಬೇಡ, ನಾನೇ ಹಚ್ಬಿಡ್ತೀನಿ. ಆದಿತ್ಯ, ನೀನು ಇವಳಿಗೆ ಸೇವೆ ಮಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಕೊಡು, ನಾನೇ ಹಚ್ತೀನಿ. ಎಲ್ಲ ವಿಷಯಕ್ಕೂ ನಿನಗೆ ಸಪೋರ್ಟ್ ಮಾಡ್ತಾನಲ್ಲ? ಅಯ್ಯೋ ಮೇಡಮ್, ನಾನು ಯಾಕೆ ಹಾಗೆಲ್ಲ ಮಾಡಿಸ್ಲಿ? ಮಳ್ಳಿ, ನಾನ್ ಯಾರನ್ನೂ ನಂಬೋದಿಲ್ಲ. ಕೆಲಸದವ್ರಂತೂ ಮೊದ್ಲೇ ನಂಬೋದಿಲ್ಲ. ನೀನೇನು ಮಹಾರಾಣಿ ತರ ಹಂಗೆ ಕುತ್ಕೊಂಡಿದ್ಯಾ? ನಾನೇ ನಿನ್ನನ್ನ ನಿಮ್ ಮನೆ ತನಕ ಕೈ ಹಿಡ್ಕೊಂಡು ಹುಷಾರಾಗಿ ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡ್ಯಾ? ಬೇಡ ಮೇಡಮ್, ನಾನೇ ಹೋಗ್ತೀನಿ. ಹಾ, ಹೋಗ್ಲೇಬೇಕು. ಎದ್ ಹೋಗೆ. ಪ್ರತಿ ಗಳಿಗೆ ಕೂಡ ನನ್ನ ಕೊಲ್ತಾ ಇದೆ. ಮೆಸೇಜ್ ಮಾಡಿ ಎಷ್ಟೊತ್ತಾಯಿತು, ಇನ್ನೂ ರಿಪ್ಲೈ ಬಂದಿಲ್ಲ. ಇನ್ನೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಈಗ ಫೋನು ಮಾಡದೆ. ಹಲೋ. ಏಯ್, ನೀನೇನು ಅನ್ಕೊಂಡಿದ್ಯಾ? ರಾತ್ರಿ ಎಲ್ಲ ನಿದ್ದೆ ಬರೆದು ನಿಂಗೆ ಮೆಸೇಜ್ ಮಾಡಿದ್ದೀನಿ, ಒಂದು ಮೆಸೇಜ್ ರಿಪ್ಲೈ ಇಲ್ಲ. ಯಾಕೆ? ಮದುವೆ ಆಗಿ ಒಂದೇ ದಿನಕ್ಕೆ ಬಡವಾದ್ನಾ? ಏನೇ ಮಾತಾಡ್ತೀಯ ನೋಡು, ಅದು ನಿನ್ನ ದೊಡ್ಡ ಗುಣ. ಸರಿಮಾ, ತಿಂಡಿ ತಣ್ಣಗಾಗುತ್ತೆ, ತಿರಿ. ಗಮ್ಮಂತಿದೆ ಆದಿ, ರುಚಿ ಜೋರಾಗಿರೋ ಹಾಗಿದೆ. ನಿನ್ ಕೈ ಹಿಡಿಯೋಳು ಪುಣ್ಯ ಮಾಡಿದ್ಲು. ನಾನ್ ಪುಣ್ಯ ಮಾಡಿದ್ದೀನಿ ಅಂತ ನಂಗೆ ಗೊತ್ತು ಅತ್ತೆ. ನೋಡಕ್ ಬರ್ಲಾ? ಇಲ್ಲೆಲ್ಲ ಎಲ್ಲಿ ಮೀಟ್ ಆಗಕ್ಕಾಗತ್ತೆ? ಏನು ಬೇಕಾಗಿಲ್ಲ. ಫ್ರೀ ಆದಾಗ ನಾನೇ ಕಾಲ್ ಮಾಡಿ ಹೇಳ್ತೀನಿ, ಅವಾಗ ನೋಡೋಣ. ಅಟ್ಲೀಸ್ಟ್ ಏನಾದರೂ ಏನು? ಜನನಿ ಅಕ್ಕ, ಗಣಿ ಕರೀತಾ ಇದ್ದ ನನ್ನನ್ನ. ನಾನು ಫ್ರೀ ಆದ್ಮೇಲೆ ನಿನಗೆ ಕಾಲ್ ಮಾಡ್ತೀನಿ, ಆಯ್ತಾ? ಸರಿ, ಬಾಯ್.
ಹೋಗ್ಲಿ ಬಿಡು, ನೀನು ಆ ಮನೇಲಿ ಖುಷಿಯಾಗಿದೆಯಲ್ಲ, ಅದು ಸಾಕು. ಐ ಆಮ್ ವೆರಿ ಹ್ಯಾಪಿ. ಬಿಡ್ತಾ ಇಲ್ಲ ಅನುಷ್ಕಾ, ಇಷ್ಟು ದಿನ ನಾವಿಲ್ಲದೆ ಇದ್ದಾಗ ಆಫೀಸ್ ಮೇಂಟೈನ್ ಮಾಡಿದೀಯಾ, ಮನೆಯವರನ್ನ ನೋಡ್ಕೊಂಡಿದೀಯಾ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆದಿನ ಪೂರ್ತಿ ತಿಳ್ಕೊಂಡಿದೀಯಾ. ಮದುವೆ ಆದ್ಮೇಲೆ ನಿಭಾಯಿಸ್ಬೇಕಾದ ಜವಾಬ್ದಾರಿನ ಮದುವೆ ಮುಂಚೆನೆ ನಿಭಾಯಿಸ್ತಾ ಆದಿ ಬರ್ಡನನ್ನ ಕಡಿಮೆ ಮಾಡಿದೀಯಾ. ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಥ್ಯಾಂಕ್ ಯು ಅತ್ತೆ, ದಟ್ಸ್ ಮೈ ಪ್ಲೆಷರ್. ಸರಿಮ್ಮ, ನೀವು ಆರಾಮಾಗಿ ತಿಂಡಿ ತಿನ್ನಿ, ನಾನು ಕೆಳಗಿರ್ತೀನಿ. ಆದಿ, ಒಂದ್ ನಿಮಿಷ ಇರು. ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಚಿಕ್ಕಮ್ಮ ಮನೆಗೆ ಬಿಡ್ಲಿಲ್ವಾ? ಯಜಮಾನ್ರೆ, ನಾನೇ ಬೇಡ ಅಂತಂದೆ. ತುಂಬ ನೋವಾಗ್ತಾ ಇದೆಯಾ ಪಾರ್ವತಿ? ನಿಂತ್ಕೊಳಕ್ಕಾಗ್ತಾ ಇಲ್ವಾ? ಬಾ, ನಾನು ಮನೆಗೆ ಬಿಡ್ತೀನಿ. ಪಾರ್ವತಿ, ಬೇಕು ಕಳ್ಸ್ಕೊಡಿ ಚಿಕ್ಕಮ್ಮ ಅಂತ ನನ್ನನ್ನು ಕಳಿಸ್ದ. ಬೇಗ ಹೋಗು, ಆದಿತ್ಯ ನಿನ್ಗೋಸ್ಕರ ಕಾಯ್ತಿದ್ದಾನೆ. ಆದಿತ್ಯ ನನ್ನ ಕರೀತಾ ಇದ್ದಾನ? ಹೌದಮ್ಮ ಅನುಷ್ಕಾ. ಅನುಷ್ಕಾ, ನೀನ್ ಹೇಳಿದ್ ಸರಿನಮ್ಮ. ಆದಿಗೆ ನಿನ್ನನ್ ಕಂಡ್ರೆ ತುಂಬಾ ಇಷ್ಟ. ಆರಾಮಾಗಿ ಹೋಗಿ ಮಾತಾಡು. ಸರಿಯಪ್ಪ. ಅಕ್ಕ, ನಿಮ್ಗೆ ಒಂದು ಸೀನ್ ತೋರಿಸ್ಬೇಕು, ನನ್ನ ಜೊತೆ ಬನ್ನಿ ಅಕ್ಕ. ಏನದು ದಾಮಿನಿ? ಅಕ್ಕ, ಪ್ರಪಂಚದಲ್ಲಿ 8ನೇ ಅದ್ಭುತ ಅದು, ನೀವು ನೋಡ್ಲೇಬೇಕು. ಬನ್ನಿ ಅಕ್ಕ, ನನ್ನ ಜೊತೆ ಬನ್ನಿ ಅಕ್ಕ. ಆದಿ, ವಾಶ್ರೂಮ್ ಅಲ್ಲಿ ಇದೆಯಾ ಆದಿ? ನಂಗೆ ಗೊತ್ತಿತ್ತು ಆದಿ, ಇವತ್ತಲ್ಲ ನಾಳೆ ನೀನು ನನ್ನನ್ನು ಇಷ್ಟಪಡ್ತೀಯಾ, ನನ್ನ ಮೇಲೆ ಹುಚ್ಚು ಪ್ರೀತಿ ಬೆಳೆಸ್ಕೋತೀಯಾ. ಅದನ್ನ ಇವತ್ತು ಪ್ರೂವ್ ಮಾಡಿದೆ. ನಂಗೆ ತಿಂಡಿ ತಿನ್ಸಕ್ಕಾಗಿಲ್ಲ, ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡಿರ್ತೀನಿ ಅಂತ ನನ್ನ ಕರೆದೆ ಅಲ್ವಾ. ಐ ಆಮ್ ಸೋ ಹ್ಯಾಪಿ ಆದಿ. ನೀನೇ ಬಂದು ನಿನ್ನ ಕೈಯಾರೆ ನಂಗೆ ತಿಂಡಿ ತಿನ್ಸು. ಐ ಆಮ್ ವೇಟಿಂಗ್. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ನಥಿಂಗ್. ಆದಿಯಲ್ಲಿ ಆಗ್ಲೇ ಬ್ರೋ ಬಂದು ತಿಂಡಿ ಇಟ್ಬಿಟ್ಟು ಹೋಗ್ಬಿಟ್ಟ. ಅನುಷ್ಕಾ, ಎವ್ರಿಥಿಂಗ್ ಈಸ್ ಆಲ್ ರೈಟ್ ಅಲ್ವಾ? ಶೋರ್? ಬಾ ಪಾರ್ವತಿ, ನಿಧಾನ. ಸತ್ಯ ಅನ್ನೋದು ವಿಷದ ತರ. ಕುಡಿಯೋದಕ್ಕೆ ಭಯ, ಕುಡಿದ ಮೇಲೆ ಗೊತ್ತಾಗತ್ತೆ ಅದು ವಿಷ ಅಲ್ಲ, ಅಮೃತ ಅಂತ. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು ಅಕ್ಕ. ನನಗೆ ನಮ್ಮ ಆದಿತ್ಯನ ಮೇಲೆ ತುಂಬಾ ನಂಬಿಕೆ ಇದೆ ಅಕ್ಕ, ಆದ್ರೆ ಕೆಲ್ಸದವಳ ಮೇಲೆ ಇಲ್ಲ. ಅವಳೇನಾದ್ರೂ ನಮ್ಮ ಆದಿತ್ಯನ ತಲೆ ಕೆಡಿಸ್ಬಿಟ್ರೆ ಅಂತ ಭಯ ಅಕ್ಕ. ಅದಕ್ಕೆ ಅನುಷ್ಕಾ ನೋಡಿದ್ರೆ ನೊಂದ್ಕೋತಾಳೆ ಅಂತ ನಿಮ್ಮೊಬ್ಬರನ್ನೇ ಕರ್ಕೊಂಡು ಬಂದಿದ್ದು. ಆದಿತ್ಯನ ಮೇಲೆ ನಿನಗೆ ಸಂಪೂರ್ಣವಾಗಿ ನಂಬಿಕೆ ಇದೆಯಾ? ಇದೆ ಅತ್ತೆ. ನಿನ್ನ ಮಾತನ್ನ ನಂಬಬಹುದಾ? ಖಂಡಿತ.
ಅಷ್ಟೇನಾ ಸಾರ್ಥಿ? ಅದು ಹೇಗೆ ನೀವು ಉಳುಕ್ ತೆಗ್ದ್ಬಿಟ್ರಿ? ಸೂಪರ್ ನೀವು. ಇದೆಲ್ಲ ಕಲ್ತಿರ್ಬೇಕು ದೊಡ್ಡ ಯಜಮಾನ್ರೆ, ಕಷ್ಟ ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ನನಗೂ ಹೇಳ್ಕೊಟ್ಬಿಡಿ. ಮತ್ತೇನಾದ್ರೂ ಪಾರ್ವತಿಗೆ ಉಳ್ಕಿದ್ರೆ ನಾನೇ ತೆಗೆದ್ಬಿಡ್ತೀನಿ. ಅಯ್ಯೋ, ನೀವು ನಮ್ಮ ಸೇವೆ ಮಾಡೋದಾ? ಎಲ್ಲಾದ್ರೂ ಉಂಟೆ ಯಜಮಾನ್ರೆ? ಬೇಡ. ಸಾರ್ಥಿ, ಕಷ್ಟ ಯಾರಿಗೆ ಬಂದರೂ ಭೇದ ಭಾವ ಮಾಡಬಾರ್ದು. ಅಂಥದ್ರಲ್ಲಿ ನಮ್ಮ ಜೊತೆಗೆ ಇರೋರಿಗೆ ಬಂದಾಗ ಸುಮ್ಮನೆ ಇರೋಕ್ಕಾಗತ್ತಾ? ಏನ್ರಿ ಗುಲ್ಕನ್ ಸರ್, ಗಣೇಶ್ ಅವರೇ, ಪಕ್ಕದಲ್ಲಿದ್ರು ಮಾತಾಡ್ತೇ ಸುಮ್ಮನೆ ನಿಂತಿದ್ದೀರಾ? ಏನು ಸಮಾಚಾರ? ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ, ನೀವೇ ನನ್ನ ಬಿಟ್ಟು ಆ ಊರಿಗೆ ಹೋಗಿದ್ದು, ಅದಕ್ಕೆ ಸ್ವಲ್ಪ ಬೇಜಾರು. ಆಯ್ತಪ್ಪ, ನಿನ್ನ ಬಿಟ್ಟು ಹಿಂಗೆಲ್ಲೂ ಹೋಗಲ್ಲ. ಒಂದು ವೇಳೆ ಏನಾದರೂ ಹೋಗುವಂಥ ಸಂದರ್ಭ ಬಂದರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಿಜನಾ? ನಿಜ. ಅಬ್ಬ, ನಿಂಗೀಗ ಸಮಾಧಾನ. ಸರಿ ಸಾರ್ಥಿ, ನಾನು ನಿನ್ನ ಹೊಡ್ತೀನಿ. ಆಯ್ತು ಪಾರ್ವತಿ, ಆರಾಮಾಗಿ ರೆಸ್ಟ್ ಮಾಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ ಬಾಯಲ್ಲಿ ಇನ್ನೊಂದ್ಸಲ ಈ ಮಾತು ಬರಬಾರ್ದು. ಮಿಸ್ ಜಸ್ಟ್ ಹಾಗೆ ನೋಡಿದ್ರೆ ಹಿರಿ ಸೊಸೆಯಾಗಿ ಮೊದಲು ಅವಳು ನಮ್ಮನೆ ಸೇರಬೇಕು. ರಘು, ಗುರುಗಳಿಗೆ ಫೋನ್ ಮಾಡಿ ಯಾವಾಗ ಭೇಟಿ ಮಾಡ್ಬೋದು ಅಂತ ಕೇಳ್ತೀರಾ? ಅಖಿಲ, ಗುರೂಜಿ ಸಿಗೋದು ಕಷ್ಟ ಅನ್ಸುತ್ತೆ, ಆದರೆ ಫೋನಲ್ಲಿ ಸಿಗ್ಬೋದು. ಸರಿ, ನಾಳೆನೇ ಗುರೂಜಿ ಹತ್ರ ಆದಿತ್ಯನ ಮದುವೆ ಬಗ್ಗೆ ಮಾತಾಡ್ತೀನಿ. ಚಿಕ್ಕ ಯಜಮಾನ್ರ, ಅವ್ರು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರಲ್ವಾ? ಹೌದು, ಎಷ್ಟು ಪ್ರೀತಿಸ್ತಾರೆ? ಪಾರ್ವತಿ ಅವರೇ, ಏನಾಯ್ತು? ಏನಿಲ್ಲ.
ನಂಬರ್ ಸ್ವಿಚ್ ಆಫ್ ಆಗಿದೆ. ಏನ್ ಮಾಡೋದೀಗ? ಬಚಾವಂಗ್ ಫೋನ್ ಮಾಡಿ ಜನನಿ ಕೂಡ ಕೇಳಿದ್ರೆ ಇಷ್ಟೊತ್ತಿಗೆ ನಾನು ಕಾಲ್ ಮಾಡೋದು ಸರಿ ಬರಲ್ಲ. ಅವ್ಳ ಫೋನ್ ಎತ್ತಲಿಲ್ಲ ಅಂದ್ರೆ ಬ್ರೋ ಕೇಲ್ ಮಾಡ್ಸಿದ್ರಾಯ್ತು. ಪಾರ್ವತಿ ಯಾಕೆ ನನಗೆ ಇಷ್ಟೊಂದು ನೆನಪಾಗ್ತಾ ಇದ್ದಾಳೆ? ಅವಳು ಎಷ್ಟು ದಿನ ಹಳ್ಳಿಲಿ ನನ್ನ ಜೊತೆ ಇದ್ಲು ಅಂತನ. ಪಾಪ ಪಾರ್ವತಿ ಒಳ್ಳೆ ಹುಡುಗಿ, ಮುಗ್ದೆ, ಮಗು ಥರ ಮನಸ್ಸು. ಪಾರ್ವತಿ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸರಿಯಲ್ಲ ಹೊಟ್ಟೆ ಯಾವುದಕ್ಕೂ ಯಾಕೊಂದ್ಸತಿ ಪಾರ್ವತಿ ಕಾಲ್ ಮಾಡಿ ಮಾತಾಡಬಾರ್ದು? ಇಷ್ಟೊತ್ತಲ್ಲಿ ಯಾಕೆ ಯಜಮಾನ್ರು ಫೋನ್ ಮಾಡಿದ್ರು? ನಾನು ಫೋನ್ ಕಟ್ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡ್ರು ಏನೋ. ಯಾವುದಕ್ಕೂ ನಾನೇ ಒಂದು ಫೋನ್ ಮಾಡಿ ನೋಡ್ತೀನಿ. ಫೋನ್ ಮಾಡಿದೆ. ಏನು ವಿಷಯ ಯಜಮಾನ್ರೆ? ಪ್ರೀತು ಜನನಿ ಹತ್ರ ಮಾತಾಡಬೇಕು ಅಂತ ಹೇಳ್ದ ಪಾರ್ವತಿ, ಅದಕ್ಕೆ ನಿನ್ನ ಕಾಲ್ ಮಾಡಿದ್ದೆ. ಓ ಹೌದಾ? ಯಜಮಾನ್ರೆ, ಜನನಿ ಅವ್ರು ಮಲಗಿದ್ದಾರೆ. ಓ ಹೌದಾ? ಪರವಾಗಿಲ್ಲ ಬಿಡು, ಪ್ರೀತು ಅವ್ನ ರೂಮ್ಗೆ ಹೋದ. ಮತ್ತೆ ಒಬ್ಬರೇ ಇದ್ದೀರಾ ಯಜಮಾನ್ರೆ? ಹಾಂ ಪಾರ್ವತಿ, ನಿದ್ದೆ ಬರ್ತಾ ಇರಲಿಲ್ಲ. ಯಾಕೆ ಯಜಮಾನ್ರೆ? ಗೊತ್ತಿಲ್ಲ ಪಾರ್ವತಿ. ನಿನಗೆ? ನನಗೂ ಹಾಗೆ ಅನಿಸ್ತಿದೆ ಯಜಮಾನ್ರೆ. ಯಾವಾಗಲೂ ನಾವಿಬ್ರು ಅಕ್ಕಪಕ್ಕ ಮಲಗ್ತಿದ್ವಲ್ಲ, ಅದು ನೆನಪಾಗ್ತಿದೆ ಪಾರ್ವತಿ. ಇವಾಗ ನೀನಿಲ್ವಲ್ಲ, ಫೀಲ್ ಆಗ್ತಾ ಇದೆ. ನಿನ್ನ ಜೊತೆ ಕಳೆದ ಆ ಕ್ಷಣಗಳು ನನ್ನ ಜೀವನದಲ್ಲಿ ಯಾವಾಗಲೂ ನೆನಪಾಗುಳಿಯುತ್ತೆ ಪಾರ್ವತಿ. ಏನಾದರೂ ಹೇಳು. ಏನ್ರು ಯಾರ ಜೊತೆ ಮಾತಾಡ್ತಾ ಇದೆಯಾ? ಯಾರ ಜೊತೆ ಇಲ್ಲ ಪ್ರೀತು, ಸುಮ್ಮನೆ ಮಾತಾಡ್ತಾ ಇದ್ದೆ. ಅದೇ ಸುಮ್ಮನೆ ಯಾರ ಜೊತೆ ಏನ್ ಮಾತಾಡ್ತಿದ್ದೆ ಅಂತ. ಯಾರ ಹತ್ರನೂ ಇಲ್ಲ ಅನ್ನಲ್ಲ. ಪರವಾಗಿಲ್ಲ ಹೇಳು ಬ್ರೋ. ಕೊಡ್ಲಿ. ಬಚಾವಮ್ಮ, ಬಚಾವಮ್ಮ, ಏನ್ ಇಷ್ಟೊತ್ತಲ್ಲಿ ಬ್ರೋ ಜೊತೆ ಮಾತಾಡ್ತಾ ಇದ್ಯಾ? ಏನ್ ಸಮಾಚಾರ? ಇನ್ನೇ ಕೇಳ್ತಾ ಇರೋದು. ಅಪ್ಪ, ಚಿಕ್ಕ ಯಜಮಾನ್ರು ಫೋನ್ ಮಾಡಿದ್ರು. ಜನನಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ಅವ್ರ ಹತ್ರ ಮಾತಾಡಬೇಕು ಅಂದರು. ಅದಕ್ಕೆ ಅವ್ರು ಮಲಗಿದ್ದಾರೆ, ಬೆಳಿಗ್ಗೆ ಫೋನ್ ಮಾಡಿ ಚಿಕ್ಕ ಯಜಮಾನ್ರೆ ಅಂತ ಹೇಳ್ತಿದ್ದೆ ಅಪ್ಪ. ಅಲ್ಲಮ್ಮ, ನೀನು ಅಲ್ಲೇ ಮಾತಾಡ್ಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ? ಜನನಿ ಅವ್ರು ಮಲಗಿದ್ರಲ್ಲಪ್ಪ, ಅವ್ರಿಗೆ ಎಚ್ಚರ ಆಗಬಾರ್ದು ಅಂತ ಇಲ್ಲಿ ಬಂದು ಮಾತಾಡ್ತಿದ್ದೆ. ಓ ಹಾಗಾ? ಸರಿಮ್ಮ, ಹೋಗಿ ಮಲ್ಕೋ ಹೋಗು. ಸುಳ್ಳು ಹೇಳ್ಬೇಡ ಬ್ರೋ. ನಾನು ಯಾಕೆ ಸುಳ್ಳು ಹೇಳಲಿ? ನಾನು ಕಾಲ್ ಮಾಡಿದ್ದು ನೋಡಿ ಪಾರ್ವತಿ ವಾಪಸ್ ಕಾಲ್ ಮಾಡಿದ್ಲು. ಪ್ರೀತು ಜನ್ನಿ ಹತ್ರ ಮಾತಾಡಬೇಕು ಅಂತ ಹೇಳಿ ನನ್ನ ಹತ್ರ ಕಾಲ್ ಮಾಡಿಸ್ತಾ ಅಂತ ಹೇಳಿದೆ. ಹಾಗಿದ್ರೆ ನನ್ನ ಕರಿಬೇಕಾಗಿತ್ತು. ಹೇ, ಜನನಿ ಮಲಗಿದ್ಲಂತೆ, ಅದಕ್ಕೆ ನಿನ್ನ ಕರೆದಿಲ್ಲ. ಓ, ಅದಕ್ಕೆ ಆ ನಕ್ಕದಲ್ಲಿ ನೀನು
ಪಾರ್ವತಿ ಜೊತೆ ಮಾತಾಡ್ತಾ ಇದೀಯಾ? ಪ್ರೀತು, ಸುಮ್ಮನೆ ಹೋಗಿ ಮಲ್ಗು. ನನ್ನ ಕ್ವಶನ್ಗೆ ಆನ್ಸರೇ ಮಾಡಲಿಲ್ಲ. ಹೇಳು. ಸುಮ್ಮನೆ ಹೋಗಿ ಮಲ್ಗು ಅಂದೆ. ನನ್ಗಲ್ಲಿ ನಿದ್ದೆ ಬರ್ತಾ ಇಲ್ಲ, ನಾನು ಇಲ್ಲೇ ಮಲಗ್ತೀನಿ. ಬಿಸಿ ಬಿಸಿ ಕಾಫಿ ಅಲ್ಲ, ಬಿಸಿನೀರು ಕಾಯಿಸ್ಕೊಂಡ್ ಬಾ. ನೆನ್ನೆ ನಿನ್ ಕಾಲು ಒತ್ತಿದ್ದಕ್ಕೆ ಇವತ್ತು ನನ್ನ ಕಾಲು ನೋವ್ತಾ ಇದೆ. ಶಾಖ ತಗೋಬೇಕು, ಹೋಗೋ. ಸರಿ ಮೇಡಮ್. ಫ್ರೆಂಡ್ಸ್, ಹೆಂಗೆ ನಾವು ಅರಸನ್ ಕೋಟೆ ಗತ್ತನ್ನ ಚೆನ್ನಾಗಿ ಮೇಂಟೈನ್ ಮಾಡಿದೆ ತಾನೇ? ಈ ಭಯದಲ್ಲಿ ಇಟ್ಟಿರಬೇಕು. ನಾವೇನಾದರೂ ನಮ್ಮ ತನನ ಬಿಟ್ಕೊಟ್ಬಿಟ್ರೆ ಆಮೇಲೆ ನಮ್ಮ ಜುಟ್ಟಿಡ್ದು ಆಟ ಆಡಿಸ್ಬಿಡ್ತಾರೆ. ಬೈದು ಸುಸ್ತಾಯ್ತು ಫ್ರೆಂಡ್ಸ್, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬರ್ತೀನಿ. ಅವಾಗ ಅವರು ನಿಮಗ್ ಭಾವ ಆಗ್ತಾರೆ, ನನಗೆ ಯಾಕೆ ಆಗ್ತಾರೆ? ಅದನ್ನೇ ಕಣೋ ನಾನು ಕೇಳ್ತಾ ಇರೋದು. ನಮ್ಮ ಭಾವನ ನೀನ್ ಯಾಕೆ ಭಾವ ಅಂತ ಕರೆದೆ? ಏನೋ ರಹಸ್ಯ ಇದೆ, ಅದೇನು ಅಂತ ನನಗೂ ಹೇಳೋ. ಅಯ್ಯೋ ಅಕ್ಕ, ಆ ಥರ ಎಲ್ಲ ಏನೂ ಇಲ್ಲ, ನೀನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ಯಾಕೆ ದೊಡ್ಡ ಯಜಮಾನನ ಭಾವ ಅಂತ ಕರೀಲಿ? ನಾನು ಅಕ್ಕಂಗೆ ಹೇಳಿದ್ದು ನಿನ್ ಕಣ್ಣು ಭಾರವಾಗಿದೆ ಅಂತ, ಭಾವ ಅಂತಲ್ಲ. ಹೌದಾ? ಎಲ್ಲಿ ನನ್ನ ಮೇಲೆ ಆಣೆ ಮಾಡಿ ಹೇಳು. ಅಕ್ಕ, ಚಿಕ್ಕವರು ದೊಡ್ಡವ್ರ ಮೇಲೆ ಆಣೆ ಮಾಡಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಬೆಳಗ್ಗೆ ಹೆಂಗೋ ಆಟ ಆಡ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಅಕ್ಕ. ಗಣಿ